ನಿವೃತ್ತಿ ಆದ ಮೇಲೆ ಆರೋಗ್ಯ ಖರ್ಚಿನ ಬಗ್ಗೆ ಚಿಂತೆ ಮಾಡ್ತಿರೋ ಸರ್ಕಾರಿ ನೌಕರರೇ, ನಿಮಗೊಂದು ಸಿಹಿ ಸುದ್ದಿ ಇದೆ. ರಾಜ್ಯ ಸರ್ಕಾರ ನಿವೃತ್ತ ನೌಕರರ ಆರೋಗ್ಯ ಸುರಕ್ಷತೆಗಾಗಿ ಹೊಸ ಯೋಜನೆ ಜಾರಿಗೆ ತರೋಕೆ ನಿರ್ಧರಿಸಿದೆ. ಇದರ ಹೆಸರು ಸಂಧ್ಯಾ ಕಿರಣ. ಈ ಯೋಜನೆಯ ಸಂಪೂರ್ಣ ಮಾಹಿತಿ ನೋಡೋಣ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಈ ಮಹತ್ವದ ಘೋಷಣೆ ಮಾಡಿದ್ದಾರೆ. ಸರ್ಕಾರಿ ನೌಕರರು ನಿವೃತ್ತಿ ಆದ ಬಳಿಕ ಅಂದ್ರೆ 60ರಿಂದ 70 ವರ್ಷದವರೆಗೆ ಅವರ ಆರೋಗ್ಯ ಸುರಕ್ಷತೆಗಾಗಿ ಸಂಧ್ಯಾ ಕಿರಣ ಯೋಜನೆಯನ್ನ ಜಾರಿಗೊಳಿಸೋಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದೊಂದು ಸ್ವಯಂ ಧನ ಸಹಾಯ ಯೋಜನೆ. ಅಂದ್ರೆ ನಿವೃತ್ತ ನೌಕರರು ತಮ್ಮ ಮಾಸಿಕ ಪಿಂಚಣಿಯ 1.25% ಮೊತ್ತ ಪಾವತಿಸಿ ಉಚಿತ ಆರೋಗ್ಯ ಸೇವೆ ಪಡೆಯಬಹುದು. ಒಂದು ವೇಳೆ ನೌಕರರು ಮೃತಪಟ್ರೆ ಅವರ ಕುಟುಂಬದವರು 0.75% ಮೊತ್ತ ಪಾವತಿಸಿ ಇದೇ ಸೌಲಭ್ಯವನ್ನು ಮುಂದುವರೆಸಬಹುದು. ಅಂದ್ರೆ ಒಂದು ಚಿಕ್ಕ ಮೊತ್ತ ಕಟ್ಟಿ ದೊಡ್ಡ ಆರೋಗ್ಯ ಸುರಕ್ಷತೆಯನ್ನ ಪಡ್ಕೊಳ್ಳುವಂತಹ ಅವಕಾಶ ಇದು. ಮತ್ತೊಂದು ಕಡೆ ಇನ್ನೊಂದು ಮುಖ್ಯ ವಿಷಯವನ್ನು ಸ್ಪಷ್ಟಪಡಿಸಲಾಗಿದೆ. ಸರ್ಕಾರಿ ನೌಕರರಿಗೆ ಈಗಾಗಲೇ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಲ್ಲಿದೆ. ಆದ್ರೆ ಈ ಯೋಜನೆ ಸೇವೆಯಲ್ಲಿ ಇರೋ ನೌಕರರಿಗೆ ಮಾತ್ರ ಅನ್ವಯ ಆಗುತ್ತೆ. ಸಂಧ್ಯಾ ಕಿರಣ ಯೋಜನೆ ಇದರ ಮುಂದುವರಿದ ಭಾಗ. ನಿವೃತ್ತಿ ಆದ ಮೇಲೂ ಆರೋಗ್ಯ ಸುರಕ್ಷತೆ ಮುಂದುವರಿಯೋ ಹಾಗೆ ಮಾಡೋದೇ ಇದರ ಒಂದು ಗುರಿ. ಕೇಂದ್ರ ಸರ್ಕಾರದ ವಯೋವಂದನಾ ಯೋಜನೆಯಡಿ 70 ವರ್ಷ ಮೇಲ್ಪಟ್ಟ ಎಪಿಎಲ್ ಕಾರ್ಡುದಾರರಿಗೂ ಉಚಿತ ಚಿಕಿತ್ಸೆ ನೀಡೋಕೆ ರಾಜ್ಯ ಸರ್ಕಾರ ಸಿದ್ಧವಿದೆ. ಕೇಂದ್ರದಿಂದ ಅನುದಾನ ಹಾಗೂ ಮಾರ್ಗದರ್ಶನ ಸ್ಪಷ್ಟತೆಗಾಗಿ ಶೀಘ್ರವೇ ಕೇಂದ್ರದ ಆರೋಗ್ಯ ಸಚಿವರನ್ನ ಭೇಟಿ ಮಾಡುವಂತಹ ನಿಟ್ಟಿನಲ್ಲಿ ಯೋಜನೆಯನ್ನು ಸಹ ರೂಪಿಸಲಾಗಿದೆ. ಇಂತಹ ಯೋಜನೆಗಳಿಂದ ವಯಸ್ಸಾದ ಮೇಲೆ ಆಸ್ಪತ್ರೆ ಖರ್ಚಿನ ಚಿಂತೆ ಇಲ್ಲದೆ ನಿರಾಳವಾಗಿ ಜೀವನ ನಡೆಸೋಕೆ ನಿವೃತ್ತ ನೌಕರರಿಗೆ ಅವರ ಕುಟುಂಬಕ್ಕೆ ದೊಡ್ಡ ಬೆಂಬಲ ಸಿಗುತ್ತೆ. ಒಂದು ಜೀವಮಾನ ಪೂರ್ತಿ ಸೇವೆ ಸಲ್ಲಿಸಿದ ನೌಕರರಿಗೆ ನಿವೃತ್ತಿಯ ನಂತರ ಆರೋಗ್ಯದ ವಿಷಯದಲ್ಲಿ ಸರ್ಕಾರ ಕೈ ಹಿಡಿಯೋದು ನಿಜಕ್ಕೂ ಸ್ವಾಗತಾರ್ಹ ಹೆಜ್ಜೆ.